ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕೋಟಿಲಿಂಗೇಶ್ವರ ಟೆಂಪಲ್ ಹತ್ರ ಬಂದಿದ್ದೀನಿ. ಇಲ್ಲಿ 90 ಲಕ್ಷ ಇದೆಯಂತೆ, ಇನ್ನೂ 10 ಲಕ್ಷ ಶಿವಲಿಂಗ ಬೇಕಂತೆ. ಇಲ್ಲಿ ನಮ್ಗೆ ಅವರು ಪೂಜಾರಪ್ಪರು ಹೇಳಿದ್ರು. ಇಲ್ಲಿ ಸೊ ನೋಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ. ನಾವು ಮಾರ್ನಿಂಗ್ಗೆ 7ಗೆ ಎದ್ದು ವೈಟ್ ಫೀಲ್ಡ್ ಇಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ವೈಟ್ ಫೀಲ್ಡ್ ಇಂದ 75 ಕಿಲೋಮೀಟರ್ಸ್ ಆಗುತ್ತೆ. ನೀವು ಆರಾಮಾಗಿ ಹೋಗಿ ಬರ್ಬೋದು. ದೇವಸ್ಥಾನ ಒಳಗಡೆ ಎಂಟ್ರಿ ಇರುತ್ತೆ 20 ರೂಪೀಸ್ ಪರ್ ಹೆಡ್. ಹಂಗೆ ನಿಮ್ಗೆ ಹೊರಗಡೆ ಚಪ್ಪಲಿ ಬಿಡೋಕ್ಕೂ ಪ್ಲೇಸ್ ಇರುತ್ತೆ. ಪರ್ ಹೆಡ್ 5 ರೂಪೀಸ್ ತಗೊಳ್ತಾರೆ. ನೀವು ಅಲ್ಲಿ ಬಿಟ್ಬಿಟ್ಟು ಒಳಗಡೆ 20 ರೂಪೀಸ್ ಟಿಕೆಟ್ ತಗೊಂಡು ಹಿಂಗೆ ಎಂಟ್ರಿ ಆಗ್ಬೋದು. ನಿಮಗೆ ಈ ದೇವಸ್ಥಾನ ಕಾಳ್ತಾ ಇದೆಯಲ್ಲ, ಈ ದೇವಸ್ಥಾನದ ಒಳಗಡೆ ಬ್ರಹ್ಮ ವಿಷ್ಣು ಪರಮೇಶ್ವರ ಮೂವರು ಇರ್ತಾರೆ. ನೀವು 3 ದೇವ್ರನ್ನೂ ಇಲ್ಲಿ ದರ್ಶನ ಮಾಡ್ಕೊಂಡು ನಿಮ್ಮ ಹೆಸರು ಮೇಲೆ ಅರ್ಚನೆ ಆದ್ರೂ ಮಾಡಿಸ್ಬೋದು. ಇಲ್ಲಿ ಅದ್ರ ಮುಂದೆ ಮೇನ್ ಟೆಂಪಲ್ ಮಂಜುನಾಥ ಸ್ವಾಮಿ ಟೆಂಪಲ್ ಇರುತ್ತೆ ನೋಡಿ. ಈ ತರ ದರ್ಶನ ಆಗ್ತಾರೆ ಅವರು ಆ ಟೆಂಪಲ್ ಒಳಗಡೆ. ಇದು ಎಕ್ಸಾಕ್ಟ್ ಪ್ಲೇಸ್ ಕೋಟಿಲಿಂಗೇಶ್ವರ ದೇವಸ್ಥಾನವು ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ಕಾಮಸಮುದ್ರ ಗ್ರಾಮದಲ್ಲಿದೆ. ಇದು ಬೆಂಗಳೂರಿನಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನದ ವಿಶೇಷತೆ ಏನಂದ್ರೆ, ಈ ದೇವಸ್ಥಾನವು ವಿಶ್ವದ ಅತ್ಯಂತ ದೊಡ್ಡ ಶಿವಲಿಂಗ ಸಮೂಹಗಳಲ್ಲಿ ಒಂದಾಗಿದೆ. ಇಲ್ಲಿ ಈಗಾಗಲೇ 1 ಕೋಟಿ ಅಂದ್ರೆ 10 ಮಿಲಿಯನ್ ಶಿವಲಿಂಗಗಳನ್ನು ಸ್ಥಾಪಿಸುವ ಯೋಚನೆ ನಡೆಯುತ್ತದೆ. ಅದರಿಂದಲೇ ಇದನ್ನು ಕೋಟಿಲಿಂಗೇಶ್ವರ ಎಂದು ಕರೆಯುತ್ತಾರೆ. ಇದ್ರ ಇತಿಹಾಸ ಬಂದು, ಈ ದೇವಸ್ಥಾನವನ್ನು ಸ್ವಾಮಿ ಸಂಬ ಶಿವಮೂರ್ತಿ ಅವರು ಸ್ಥಾಪಿಸಿದರು. 1980ರ ದಶಕದಲ್ಲಿ ಈ ಸ್ಥಳದ ಅಭಿವೃದ್ಧಿ ಪ್ರಾರಂಭವಾಯಿತು. ನೀವಿಲ್ಲಿ ನೋಡಬಹುದು ಶಿವಲಿಂಗಗಳನ್ನು, 100 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಇಲ್ಲಿ ಟೆಂಪಲು. ಇಲ್ಲಿ ಒಂದು ದೊಡ್ಡ ಶಿವಲಿಂಗ ಇದೆ. ಇದು ಸುಮಾರು 108 ಅಡಿ ಎತ್ತರ ಹೊಂದಿದೆ. ಅದರ ಮುಂದೆ ಸುಮಾರು 35 ಅಡಿ ಎತ್ತರದ ನಂದಿ ಪ್ರತಿಮೆ ಕೂಡ ಇದೆ. ಇಲ್ಲಿ ವಿಶೇಷ ಪೂಜೆಗಳು ಏನಂದರೆ, ಮಹಾಶಿವರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಭಾರಿ ಜಾತ್ರೆ ನಡೆಯುತ್ತದೆ. ಭಕ್ತರ ತಮ್ಮ ಹೆಸರಿನಲ್ಲಿ ಶಿವಲಿಂಗಗಳನ್ನು ಸ್ಥಾಪಿಸಬಹುದು. ಪ್ರತಿದಿನ ಅಭಿಷೇಕ, ಆರತಿ ಮತ್ತು ಪೂಜೆಗಳನ್ನು ನಡೆಯುತ್ತವೆ. ಭಕ್ತರು ತಮ್ಮ ಕುಟುಂಬದ ಹೆಸರಿನಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಲು ದೇಣಿಗೆ ನೀಡಿ ದೇವಸ್ಥಾನದ ಆವರಣದಲ್ಲಿ ಇಡಿಸಬಹುದು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ಇಲ್ಲಿ ಪ್ರಮುಖ ಆಕರ್ಷಣೆಗಳು ಏನಂದರೆ, ಲಕ್ಷಾಂತರ ಶಿವಲಿಂಗಗಳ ಸಮೂಹ, ಮಹಾಶಿವಲಿಂಗ ಮತ್ತು ನಂದಿ ಪ್ರತಿಮೆ, ಶಾಂತವಾದ ವಾತಾವರಣ ಮತ್ತು ಧಾರ್ಮಿಕ ಅನುಭವ ಸಿಗುತ್ತದೆ. ಕೋಟಿಲಿಂಗೇಶ್ವರ ದೇವಸ್ಥಾನವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ವಿಶಿಷ್ಟ ಅನುಭವ ನೀಡುವ ಸ್ಥಳವಾಗಿದೆ. ಶಿವಭಕ್ತರಿಗೆ ಇದು ಒಂದು ಮಹತ್ವದ ತೀರ್ಥಕ್ಷೇತ್ರ ಅಂತ ಹೇಳ್ಬೋದು. ವಿಡಿಯೋ ಕೊನೆವರೆಗೂ ನೋಡಿ. ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ. ಒಂದು ಶಿವಲಿಂಗ ನೋಡಿದ್ರೆ ಭಕ್ತಿ ಬರುತ್ತದೆ, ಆದರೆ ಕೋಟಿ ಶಿವಲಿಂಗ ನೋಡಿದ್ರೆ ಆತ್ಮಶಾಂತಿ ಸಿಗುತ್ತದೆ. ಸ್ನೇಹಿತರೆ, ಇದು ಕೋಟಿಲಿಂಗೇಶ್ವರ ದೇವಸ್ಥಾನದ ಒಂದು ಸಣ್ಣ ಪರಿಚಯ. ನೀವು ಕೂಡ ಒಂದು ಸಲ ಇಲ್ಲಿ ಭೇಟಿ ನೀಡಿ ಈ ಆಧ್ಯಾತ್ಮಿಕ ಅನುಭವವನ್ನು ಅನುಭವಿಸಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇನ್ನು ನನ್ನ ಚಾನಲಲ್ಲಿ ತುಂಬ ವಿಡಿಯೋಸ್ ಇದೆ ನೋಡಿ, ನಿಮಗೆ ಇಷ್ಟ ಆಗುತ್ತದೆ. ಒಂದು ಸಲ ನೋಡಿ, ಓಪನ್ ಮಾಡಿ. ನಾನು ಇಲ್ಲಿ ಬಂದಾಗ ತುಂಬ ಶಾಂತಿ ಅನುಭವ ಆಯಿತು. ಈ ದೇವಸ್ಥಾನದಲ್ಲಿ ಇರುವ ಭಕ್ತಿ ಅಟ್ಮಾಸ್ಫಿಯರ್ ನಿಜವಾಗಿಯೂ ಡಿಫ್ರೆಂಟ್ ಆಗಿದೆ. ನಿಮಗೆ ಬೆಂಗಳೂರಿಂದ ಹೇಗೆ ಹೋಗಬಹುದು ಅಂತ ಹೇಳ್ತೀನಿ ನೋಡಿ. ಬೆಂಗಳೂರಿಂದ ಕೋಲಾರ ಮಾರ್ಗದಲ್ಲಿ ಬಸ್ಸು, ಕಾರು ಮೂಲಕ ಸುಲಭವಾಗಿ ತಲುಪಬಹುದು. ಹತ್ತಿರದ ರೈಲು ನಿಲ್ದಾಣ ಕೋಲಾರಿಂದ ಮತ್ತೆ ನೀವು ಕ್ಯಾಬ್ ಆಗಲಿ ಆಟೋ ಆಗಲಿ ಮಾಡ್ಕೊಂಡು ಹೋಗ್ಬೋದು. ಶಿವಲಿಂಗ ಅಂದರೆ ಸೃಷ್ಟಿ ಪ್ಲಸ್ ಲಯ ಅಂತ ಯೂನಿವರ್ಸಿಟಿ ಎನರ್ಜಿ ರೆಪ್ರೆಸೆಂಟ್ ಮಾಡುತ್ತದೆ. ಇದು ಕೋಟಿ ಶಿವಲಿಂಗ ಯಾಕೆ ಅಂದರೆ, ಪ್ರತಿಯೊಬ್ಬ ಭಕ್ತನ ಶಕ್ತಿ ಒಂದು ಶಿವಲಿಂಗ, ಎಲ್ಲರ ಭಕ್ತಿ ಸೇರಿ ಒಂದು ದೊಡ್ಡ ಶಕ್ತಿ. ಇಲ್ಲಿ ಇರುವ ಪ್ರತಿಯೊಂದು ಶಿವಲಿಂಗ ಕೂಡ ಒಂದು ಪ್ರಾರ್ಥನೆ, ಒಂದು ಆಸೆ, ಒಂದು ನಂಬಿಕೆ ಅಂತ. ಈ ಜಾಗಕ್ಕೆ ಬಂದಾಗ ಮನಸ್ಸು ಸ್ವತಃ ಶಾಂತವಾಗುತ್ತದೆ. ಇಲ್ಲಿ ನಿಂತಾಗ ನಮ್ಮ ಸಮಸ್ಯೆಗಳು ಚಿಕ್ಕದಾಗಿ ಕಾಣುತ್ತವೆ. ಶಿವನ ಮುಂದೆ ಎಲ್ಲರೂ ಒಂದೇ. ಇದು ದೇವಸ್ಥಾನವಲ್ಲ, ಒಂದು ಅನುಭವ. ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ, ಇಲ್ಲಿ ಕೇವಲ ಶಿವಲಿಂಗ ಅಲ್ಲ, ಇನ್ನೂ ದೇವಾಲಯಗಳಿವೆ. ಶಿವಲಿಂಗಗಳನ್ನು ವಿವಿಧ ಗಾತ್ರಗಳಲ್ಲಿ ಸ್ಥಾಪಿಸುತ್ತಾರೆ. ಕೆಲವು ಕುಟುಂಬಗಳಲ್ಲೂ ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಪೂಜೆ ಮಾಡುತ್ತಾರೆ. ದೇವಸ್ಥಾನ ಏರಿಯಾ ತುಂಬ ದೊಡ್ಡದು. ನಾವು ಜೀವನದಲ್ಲಿ ಏನು ತೆಗೆದುಕೊಂಡು ಹೋಗೋದಿಲ್ಲ, ಆದರೆ ನಮ್ಮ ನಂಬಿಕೆ, ನಮ್ಮ ಶಕ್ತಿ ಇಂಥ ಸ್ಥಳದಲ್ಲಿ ಉಳಿದುಕೊಳ್ಳುತ್ತದೆ. ಸಣ್ಣ ಗ್ರಾಮದ ಮಧ್ಯದಲ್ಲಿ ಇದು ಸಾಮಾನ್ಯ ದೇವಸ್ಥಾನ ಅಲ್ಲ. ಇಲ್ಲಿ 1, 2 ಅಲ್ಲ, ಲಕ್ಷಾಂತರ ಅಲ್ಲ, ಕೋಟಿಗೆ ಹೆಚ್ಚು ಶಿವಲಿಂಗಗಳು. ಇಲ್ಲಿ ನಂಬಿಕೆ ಏನಂದರೆ, ಶಿವಲಿಂಗ ಪೂಜೆ ಮಾಡಿದ್ರೆ ಪಾಪಗಳು ಕಡಿಮೆಯಾಗುತ್ತವೆ. ಕೋಟಿ ಶಿವಲಿಂಗ ದರ್ಶನ 1000 ಜನ್ಮಗಳ ಪುಣ್ಯ. ಇಲ್ಲಿ ಪ್ರಾರ್ಥನೆ ಮಾಡಿದರೆ ಇಚ್ಛೆಗಳು ಈಡೇರುತ್ತವೆ ಎಂದು ಭಕ್ತರು ನಂಬುತ್ತಾರೆ. ನಿಮಗೆ ಒಂದು ಕ್ವಶನು, ಇಷ್ಟು ಶಿವಲಿಂಗಗಳ ಮಧ್ಯದಲ್ಲಿ ನಿಂತರೆ ನಿಮಗೆ ಹೇಗಿರುತ್ತೆ? ಇಲ್ಲಿ ನೋಡಿ, ಎಷ್ಟು ಜನ ಭಕ್ತರು ದೀಪಗಳು ತಂದು ದೇವರಿಗೆ ಭಕ್ತಿಯಿಂದ ದೀಪ ಬೆಳಗ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಅಲಂಕರಣ ಮಾಡಿದ್ದಾರೆ ಎಲ್ಲ ಶಿವಲಿಂಗವು. ನೋಡೋಕ್ಕೆ ತುಂಬ ಅದ್ಭುತವಾಗಿದೆಯಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹರ ಹರ ಮಹಾದೇವ್.
ನಾವಿನ್ನು ಎಲ್ಲ ಕೋಟಿಲಿಂಗೇಶ್ವರ ದೇವಸ್ಥಾನ ಪ್ರದಕ್ಷಿಣೆ ಮಾಡ್ಕೊಂಡು ಇನ್ನು ಹೊರಗಡೆ ಹೋಗೋಣ ಅಂತ ಹೊರಗಡೆ ಬಂದ್ವಿ. ಎಕ್ಸಿಟ್ ಇಲ್ಲ, ಇಲ್ಲಿ ಬಂದಮೇಲೆ ನಿಮಗೆ ಫೋಟೋಗಳಂತೆ, ಫ್ರೇಮ್ಸ್ ಅಂತೆ, ದೇವ್ರದ್ದು ಇನ್ನೂ ಏನಾದರೂ ಇದ್ದರೆ ನಿಮಗೆ ಯಾವ ಥರ ಬೇಕಂದ್ರೆ ಆ ಥರ ಎಲ್ಲದೂ ಸಿಗುತ್ತೆ ಇಲ್ಲಿ. ನೋಡಿ, ನೀವು ಯಾವ್ದು ಬೇಕಾದ್ರೂ ತಗೊಳ್ಬೋದು. ಇನ್ನು ಟೈಮ್ ಆಯಿತು ಅಂತ ನಾನು ಇನ್ನು ನಮ್ಮ ಫ್ರೆಂಡು ಬೇಗ ಇನ್ನು ಬ್ಯಾಂಗ್ಳೂರಿಗೆ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಾವೊಂದು ಕ್ವಶನ್ ಕೇಳ್ಬೋದಾ ನಿಮ್ಮನ್ನ? ಏನಿಲ್ಲ, ದೇವ್ರಿಗೆ ತೆಂಗಿನಕಾಯಿ ಏನು ಕೊಡಿತೀವಿ ಅಂದರೆ ಇವಾಗ ಬೇರೆ ಬೇರೆ ಎಲ್ಲ ಕಾಯೆಲ್ಲ ಹೊಡಿತೀವಲ್ವಾ? ಗೊತ್ತಿಲ್ವಾ?